ಗಣ್ಯರೇ, ಚಾಲಕ ಮಿತ್ರರೇ, ಇಲ್ಲಿ ನೆರವೇರಿರ್ತಕ್ಕಂಥ ಸಾರ್ವಜನಿಕರೇ, ನನಗೆ ಮೊದಲಿನಿಂದ ನಮ್ಮ ಟೋಟಲ್ ಇಂಡಿಯಾದಲ್ಲಿ ಕಂಪೇರ್ ಮಾಡಿದ್ರೆ ಕರ್ನಾಟಕದಲ್ಲಿರೋ ರಸ್ತೆ ಸಾರ್ವಜನಿಕ ಬಸ್ಗಳಷ್ಟು ಚೆನ್ನಾಗಿ ಯಾವ ಸ್ಟೇಟಲ್ಲಿ ಇಲ್ಲ ಅಂತ ಅನಿಸ್ತದೆ. ನನ್ನ ಪರ್ಸ್ನಲ್ ಒಪಿನಿಯನ್ ಇದು. ಬಟ್ ಅಷ್ಟು ನೀಟಾಗಿ ಅವ್ರು ಇಟ್ಕೊಳ್ತಿದ್ದಾರೆ ಅಂದರೆ ಅದನ್ನು ಮೇಂಟೈನ್ ಮಾಡೋ ಜವಾಬ್ದಾರಿ ಸಹ ಪ್ರತಿಯೊಬ್ಬ ಸಾರ್ವಜನಿಕರದ್ದು ಇದೆ. ಆಗಲೇ ಚಲಪತಿ ಸಾಹೇಬ್ರು ಹೇಳಿದರು, ಅದನ್ನು ಒಳಗಡೆ ಹತ್ತಿ ಗಲೀಜು ಮಾಡೋದು ಇವೆಲ್ಲ ಮಾಡಬಾರ್ದಂತ. ಅದೇ ರೀತಿ ಸಾರ್ವಜನಿಕರು ರಸ್ತೆ ಸುರಕ್ಷತಾ ಸಪ್ತಾಹ, ರಸ್ತೆ ಸುರಕ್ಷತೆ ಬಗ್ಗೆ ಈ ದಿನ ಪ್ರತ್ಯೇಕವಾಗಿ ಇದರ ಜೊತೆಯಲ್ಲೇ ಒಂದು ಪ್ರೋಗ್ರಾಮ್ ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ತುಂಬ ಖುಷಿ ಆಗುತ್ತೆ. ಬಟ್ ಇದು ನಮಗೆ ಓನ್ಲಿ ಸಪ್ತಾಹ ಮತ್ತು ತಿಂಗಳು ಮಾತ್ರ ಅಲ್ಲ, ಪ್ರತಿದಿನ ರಸ್ತೆ ಸುರಕ್ಷತೆ ಬಗ್ಗೆ ಪ್ರತಿಯೊಬ್ಬರು ಅರ್ಥಕೊಳ್ಬೇಕು. ಆವಾಗಲೇ ಸಾವು ನೋವುಗಳನ್ನು ಖಂಡಿತ ನಾವು ಕಂಟ್ರೋಲ್ ಮಾಡ್ಬೋದು. ನನ್ನ ಈ ಅಲ್ಪ ಅವಧಿಯಲ್ಲಿ ನಮ್ಮ ಚಿಂತಾಮಣಿ ಡಿಪೋ ಅವರು ತುಂಬ ಉತ್ತಮವಾದ ಕರ್ತವ್ಯ ನಿರ್ವಹಿಸ್ತಿದ್ದಾರೆ. ಒಂದೆರಡು ಆಕ್ಸಿಡೆಂಟ್ಗಳನ್ನು ನೋಡಿದೆ. ಅದರಲ್ಲಿ ಅತಿ ವೇಗವಾಗಿ ಪೊಲೀಸರ ಜೊತೆಯಲ್ಲಿ ಬಂದು ಅಲ್ಲಿ ವೆಹಿಕಲ್ ರಿಮೂವಿಂಗ್ ಆಗಲಿ, ಕ್ರೌಡ್ ಕಂಟ್ರೋಲ್ ಆಗಲಿ ಎಲ್ಲ ಮಾಡಿದ್ದಾರೆ. ಅದಕ್ಕೆ ಪ್ರತ್ಯೇಕವಾಗಿ ಡಿಪೋ ಮ್ಯಾನೇಜರ್ಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಮತ್ತು ಇನ್ನೊಂದು ಸಂದರ್ಭದಲ್ಲಿ ನಾನು ಕೈಲಾಸಗಿರಿ ಜಸ್ಟ್ ವೀಕ್ಷಣೆ ಮಾಡೋಕ್ಕೆ ಹೋದಾಗ ತುಮಕೂರು ಸಿದ್ಧಗಂಗಾ ಮಠದ ವಿಕಲಚೇತನರ ಒಂದು ಟೀಮ್ ಬಂದಿತ್ತು. ಒಂದು ವೆಹಿಕಲ್ ಬ್ರೇಕ್ ಡೌನ್ ಆಗಿತ್ತು. ಇವರಿಗೆ ನಾನು ಫೋನ್ ಮಾಡಿದ 10 ಮಿನಿಟ್ಸಲ್ಲಿ ಅಲ್ಲಿ ಮೆಕ್ಯಾನಿಕ್ಸ್ನ ಕಳಿಸ್ಬಿಟ್ಟು ಎಲ್ಲ ರಿಪೇರಿ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಆ ಕ್ವಿಕ್ನೆಸ್ ಇದ್ದರೆ ಪ್ರತಿಯೊಬ್ಬರು ಒಳ್ಳೆಯದಾಗುತ್ತೆ. ಮತ್ತು ನಮ್ಮ ಚಿಂತಾಮಣಿ ಭಾಗದಲ್ಲಿ ಸಾರ್ವಜನಿಕರಲ್ಲಿ ಅಪೀಲ್ ಮಾಡ್ಕೊಳ್ಳೋದೇನೆಂದರೆ, ಚಾಲಕರು ಯಾರು ಬೇಕಂತ ಆಕ್ಸಿಡೆಂಟ್ ಮಾಡಲ್ಲ. ಅವ್ರಿಗೂ ಕುಟುಂಬ ಅನ್ನೋದಿರುತ್ತೆ, ಅವ್ರಿಗೂ ಬಂಧು ಮಿತ್ರರು ಇರ್ತಾರೆ, ಅವ್ರಿಗೂ ವಾಪಸ್ ಮನೆಗೆ ಹೋಗಬೇಕು, ಅವರ ಮಕ್ಕಳು ಹೆಂಡತಿ ಜೊತೆ ಇರಬೇಕಂತ ಇರ್ತದೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಎದುರುಗಡೆ ವ್ಯಕ್ತಿಯ ಮಿಸ್ಟೇಕಿಂದನೂ ಒಂದೊಂದು ಸಲ ಮಿಸ್ಟೇಕ್ಗಳಾಗ್ತಾ ಇರ್ತವೆ, ಆಕ್ಸಿಡೆಂಟ್ಗಳಾಗ್ತಾ ಇರ್ತವೆ. ಅದ್ರ ಜೊತೆ ನಾವೆಲ್ಲರೂ ಅವರಿಗೆ ಕೈ ಜೋಡಿಸಿ ಒಳ್ಳೆಯ ಸಮಾಜವನ್ನು ಏರ್ಪಾಡು ಮಾಡೋಕ್ಕೆ, ಶಾಂತಿ ಸುವ್ಯವಸ್ಥೆ ಕಾಪಾಡು ಮಾಡೋಕ್ಕೆ, ರಸ್ತೆ ಸುರಕ್ಷತೆ ಮೇಂಟೈನ್ ಮಾಡೋಕ್ಕೆ ನಾವೆಲ್ಲರೂ ಅವರಿಗೆ ಸಹಕಾರ ನೀಡಬೇಕಂತ ಕೇಳ್ತಾ, ಈ ಚಿಂತಾಮಣಿ ನಗರದಿಂದ ಬೆಂಗಳೂರಿಗೆ ಹೋಗೋಕ್ಕೆ ಮತ್ತು ಬೇರೆ ಬೇರೆ ಪಟ್ಟಣಗಳಿಗೆ ಹೋಗೋಕ್ಕೆ ನಮಗೆ ಸುಸಜ್ಜಿತವಾದ ಒಳ್ಳೆಯ ನೂತನ ಬಸ್ಗಳನ್ನು ನೀಡಿರ್ತಕ್ಕಂಥ ನಮ್ಮ DC ಸಾಹೇಬರು ಮತ್ತು ಅವರ ಮೇಲಧಿಕಾರಿಗಳಿಗೆ ಮತ್ತು ಆ ಇಲಾಖೆಗೆ, ಸರ್ಕಾರಕ್ಕೆ ನಾನು ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಚಿಂತಾಮಣಿ ಘಟಕದಿಂದ ಇವತ್ತು 5 ಅಶ್ವಮೇಧ ಕ್ಲಾಸಿಕ್ ಬಸ್ಗಳನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಇದರ ವಿಶೇಷತೆ ಏನಂದರೆ, ನಮ್ಮ ಕರ್ನಾಟಕ ಸಾರಿಗೆ ಬಸ್ಗಳಿಗಿಂತ ಹೆಚ್ಚು ಕಂಫರ್ಟಬಿಲಿಟಿ ಇರುತ್ತೆ, ನ್ಯೂಮ್ಯಾಟಿಕ್ ಡೋರ್ ಇರುತ್ತೆ, ಮತ್ತು ನಮ್ಮ LED ಬೋರ್ಡ್ ಇರುತ್ತೆ. ಮತ್ತು ಅದಲ್ಲದೆ
ಲೆಗ್ ರೂಮ್ ಜಾಸ್ತಿ ಇರುತ್ತೆ, ಸೀಟ್ ಕಂಫರ್ಟ್ ಎಲ್ಲ ಚೆನ್ನಾಗಿರುತ್ತೆ, ಐ ಬ್ಯಾಕ್ ಸೀಟ್ಸ್ ಇರುತ್ತೆ. ಸೊ ಇದು ಪಾಯಿಂಟ್ ಟು ಪಾಯಿಂಟ್ ಆಪರೇಟ್ ಮಾಡೋ ಸದುದ್ದೇಶ ಇಟ್ಕೊಂಡಿದ್ದೀವಿ. ಅಂದರೆ ಇದು ಚಿಂತಾಮಣಿಯಿಂದ ಬೆಂಗಳೂರು ಇರ್ಬೋದು ಅಥವಾ ಯಾವುದೇ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟ್ಗೆ ಸಾರ್ವಜನಿಕರು ಪ್ರಯಾಣ ಮಾಡಬೇಕಾದ್ರೆ ಅರ್ಜೆಂಟಾಗಿ ಪ್ರಯಾಣಿಕರು ಅಂದರೆ ಸ್ಟೂಡೆಂಟ್ಸ್ ಇರ್ಬೋದು ಮುಖ್ಯವಾಗಿ, ಅಥವಾ ಮಹಿಳಾ ಪ್ರಯಾಣಿಕರು ಇರ್ಬೋದು, ನೌಕರಿ ಅಂದರೆ ಜಾಬ್ ಮಾಡೋರು ಇರ್ಬೋದು, ಬಿಸ್ನೆಸ್ ಮಾಡೋರು ಇರ್ಬೋದು. ಈಗ ಏನಾಗುತ್ತೆ, ಇಲ್ಲಿಂದ ಪಾಯಿಂಟ್ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಸೀಟ್ನವರು ಮೊದಲು ಹತ್ಕೊಂಡ್ಬಿಟ್ಟು ಡೈರೆಕ್ಟ್ ಹೋಗೋ ಪ್ಯಾಸೆಂಜರ್ಸ್ಗೆ ಸೀಟ್ ಇಲ್ಲದೆ ಮಾಡುವಂಥ ಪ್ರಸಂಗಗಳು ಸಾಕಷ್ಟಿದೆ. ಸೊ ಅರ್ಜೆಂಟಾಗಿ ಬೆಂಗಳೂರಿಗೆ ಹೋಗ್ಬೇಕನ್ನೋರಿಗೆ ಎಲ್ಲ ಕಡೆಯಿಂದ ನಮ್ಮ ಚಿಂತಾಮಣಿಯಿಂದ ಮೊದಲನೇದಾಗಿ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ಮತ್ತು ನಮ್ಮ MD ಅನಿಲ್ಕುಮಾರ್ ಸಾಹೇಬರು ಮತ್ತು ಈ ಸ್ಥಾನಿಕ ಮಿನಿಸ್ಟರು ಸುಧಾಕರ್ ಸಾಹೇಬರ ಆಶೀರ್ವಾದದಿಂದ ನಾವು ಇವತ್ತು ಇದನ್ನು ಹಮ್ಮಿಕೊಂಡಿದ್ದೇವೆ. ಅವ್ರ ಉಪಸ್ಥಿತಿಯಲ್ಲಿ ಅವ್ರಿಗೆಲ್ಲ ನಾವು ಧನ್ಯವಾದಗಳು ಹೇಳಬೇಕಂತ ಈ ಸಂದರ್ಭದಲ್ಲಿ ಭಾವಿಸ್ತಾ ಇದ್ದೀನಿ. ಮತ್ತು ಇದು ಅಲ್ಲದೆ ಇನ್ನೂ ಸಾಕಷ್ಟು ಬಸ್ಗಳು ನಮ್ಮ ಚಿಂತಾಮಣಿ ಘಟಕಕ್ಕೆ ಬರ್ತವೆ. ಇದು ಹೊಸ ಬಸ್ಗಳು ಕೊಡ್ತೇವೆ. ಮತ್ತು ರಿಕ್ರೂಟ್ಮೆಂಟ್ ಮಾಡಿ ಸಿಬ್ಬಂದಿನೂ ನಮ್ಮ ಚಿಂತಾಮಣಿ ಘಟಕಕ್ಕೆ ಕೊಟ್ಟು ಇನ್ನೂ ಸಾಕಷ್ಟು ರೂಟ್ಗಳು ಅಂದರೆ ಶೆಡ್ಯೂಲ್ಸ್ ಸ್ಟಾರ್ಟ್ ಮಾಡೋ ಯೋಜನೆ ಇಟ್ಕೊಂಡಿದ್ದೀವಿ. ಲಾಂಗ್ ರೂಟ್ಸ್ ಇರ್ಬೋದು, ಬಹುಮುಖ್ಯವಾಗಿ ಲೋಕಲ್ ಅಂದರೆ ಸಿಟಿ ಬಸ್ಸು, ಇನ್ನು ಮುಂದೆ ಸಿಟಿ ಬಸ್ಸನ್ನು ಸ್ಟಾರ್ಟ್ ಮಾಡೋ ಯೋಜನೆ ಇಟ್ಕೊಂಡಿದ್ದೀವಿ. ಮತ್ತು ಈ ಮಾನ್ಯ ಮಿನಿಸ್ಟ್ರು ಸಾಹೇಬರು ಸುಧಾಕರ್ ಸಾಹೇಬರವರ ನೇತೃತ್ವದಲ್ಲಿ ಈ ಬಸ್ ಸ್ಟ್ಯಾಂಡನ್ನು ಉನ್ನತೀಕರಣ ಮಾಡುವಂಥ ಸದುದ್ದೇಶನ ಇಟ್ಕೊಂಡಿದ್ದೀವಿ. ಮತ್ತು ಸಾರ್ವಜನಿಕರು ಇದನ್ನೆಲ್ಲ ಸದುಪಯೋಗ ಮಾಡಿಕೊಳ್ಳೋದಲ್ಲದೆ ಎಲ್ಲ ಸಾರ್ವಜನಿಕರು ಎಲ್ಲರೂ ಪ್ರಯಾಣಿಕರು ಟಿಕೆಟ್ ತಗೊಂಡೇ ಪ್ರಯಾಣ ಮಾಡಬೇಕಂತ ಈ ಸಂದರ್ಭದಲ್ಲಿ ಕೇಳ್ತಾ, ಈ ಬಸ್ಗಳು ಅಶ್ವಮೇಧ ಬಸ್ಗಳು ಪ್ರತ್ಯೇಕವಾಗಿ ಇದ್ರೂ ಸಹ ಇದರಲ್ಲಿ ಎಕ್ಸ್ಪ್ರೆಸ್ ಫೇರ್, ಕರ್ನಾಟಕ ಸಾರಿಗೆದಲ್ಲಿ ಏನು ಎಕ್ಸ್ಪ್ರೆಸ್ ಫೇರ್ ಇದೆ ಅದು ಅಷ್ಟೇ ಫೇರು, ಅಂದರೆ ಅಷ್ಟೇ ಚಾರ್ಜ್ ಮಾಡ್ತೀವಿ ಇಲ್ಲಿಂದ ಬೆಂಗಳೂರಿಗೆ, ಚಿಂತಾಮಣಿ ಟು ಬೆಂಗಳೂರು. ಅದಲ್ಲದೆ ಈ ಶಕ್ತಿ ಯೋಜನೆಯಿಂದ ಮಹಿಳಾ ಪ್ರಯಾಣಿಕರಿಗೆ ಏನು ಉಚಿತ ಪ್ರಯಾಣ ಇದೆ ಅದನ್ನು ಈ ಬಸ್ಗಳಿಗೂ ಅನ್ವಯಿಸ್ತದೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಹೇಳಕ್ಕೆ. ಚಿಂತಾಮಣಿಯಿಂದ ನೇರವಾಗಿ ಬೆಂಗಳೂರು ಹೋಗುತ್ತಾ ಇಲ್ಲ ಮಾರ್ಗ ಮಧ್ಯೆ ಈಗ ಎಕ್ಸ್ಪ್ರೆಸ್ ಆಗಿರ್ಬೋದು? ಪಾಯಿಂಟ್ ಟು ಪಾಯಿಂಟ್ ಅಂದರೆ ತಾವು ಅರ್ಥ ಮಾಡ್ಕೋಬೇಕು, ನಾನ್ ಸ್ಟಾಪ್ ಅಂತಲೇ ಅರ್ಥ ಅದು. ಇಲ್ಲಿ ಬಿಟ್ಟರೆ ಬೆಂಗಳೂರು, ಒಂದು ವೇಳೆ ಹೊಸಕೋಟೆ, ಟಿನ್ ಫ್ಯಾಕ್ಟ್ರಿ ಅಥವಾ ಬೇರೆ ಅಥವಾ KR-ಪುರಮಲ್ಲಿ ಇಳಿಯುವಂಥ ಪ್ಯಾಸೆಂಜರ್ಸ್ ಹತ್ಕೋಬೋದು. ಬಟ್ ಬೆಂಗಳೂರು ಸೀಟು ಟಿಕೆಟ್ ತಗೊಂಡು ಹತ್ಕೊಂಡು ಅಲ್ಲಿ ಮಧ್ಯದಲ್ಲಿ ನಮ್ಮ ಡ್ರೈವರ್ ಕಂಡಕ್ಟರ್ ರಿಕ್ವೆಸ್ಟ್ ಮೇಲೆ ಅಲ್ಲಿ ಎಲ್ಲಿ ಬೇಕಾದ್ರೂ ಎಳಿಬೋದು, ನಾಟ್ ಬಿಫೋರ್ ಹೊಸಕೋಟೆ. ಓಕೆ, ಥ್ಯಾಂಕ್ ಯು.